ಪಾರ್ವತಿ ಮಗಳಿಗೋಸ್ಕರ ಒದ್ದಾಡೋದನ್ನು ನೋಡೋಕ್ಕಾಗ್ತಿಲ್ಲ ನನಗೆ. ಏನು ಮಾಡಲಿ ನಾನು? ಒಂದು ಸಲ ಮಾತಾಡಿ ನೋಡ್ತೀನಿ. ಈಗಲಾದರೂ ಮಗು ಸಿಕ್ಕರೆ ಮಗುನ ತನ್ನ ಹತ್ತನೇ ಉಳಿಸ್ಕೊಳ್ಳೋ ನಿರ್ಧಾರ ಮಾಡಿದ್ರೆ ಯಜಮಾನ್ರಿಗೆ ಹೇಳಿ ಮಗುನ ವಾಪಸ್ ಕರೆಸ್ಬೋದು. ಈಗ ತಾನೇ ಎಲ್ಲೋ ಸಿಕ್ತು ಮಗು ಅಂತ ಎಲ್ಲರನ್ನೂ ನಂಬಿಸ್ಬೋದು. ಹಾಂ ಪಾರ್ವತಿ, ನೀನು ನಿನ್ನ ಮಗುನ ಜನನಿಗೆ ಕೊಟ್ಟ ನಿರ್ಧಾರ ದೇವ್ರಿಗೂ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಜನನಿಂದಲೂ ಆ ಮಗುನ ಯಾರೋ ಕಿತ್ಕೊಂಡು ದೂರ ಕರ್ಕೊಂಡು ಹೋಗೋ ಹಾಗಾಯ್ತಾ ಅಂತ. ಈಗಲೂ ಕಾಲ ಮಿಂಚಿಲ್ಲ. ದೇವ್ರ ಹತ್ರ ತಪ್ಪಾಯಿತು, ನನ್ನ ಮಗುನ ಕ್ಷೇಮವಾಗಿ ಮನೆಗೆ ಕಳಿಸು ಅಂತ ಕೇಳ್ಕೊ. ಬೇಡ, ಹರಕೆ ಕಟ್ಕೊ. ಮಗು ಸಿಕ್ಕರೆ ಇನ್ನು ಮುಂದೆ ನಾನೇ ಆ ಮಗುವಿನ ತಾಯಿಯಾಗಿರ್ತೀನಿ, ಆ ಮಗು ನಂದೇ ಅಂತ ಅತ್ತೆಮ್ಮಗೆ ಹೇಳ್ಕೊಂಡ್ಬಿಡ್ತೀನಿ ಅಂತ ಹರಕೆ ಕಟ್ಕೊ. ಹೇಳ್ಕೊಳ್ಳಮ್ಮ, ಯಾರಿಗೆ ಗೊತ್ತು, ದೇವ್ರ ಕರುಣೆ ಬಂದು ಆ ಮಗುನ ರಾತ್ರಿನೇ ವಾಪಸ್ ಕಳಿಸ್ಬಿಡ್ಬೋದು. ಏನಪ್ಪ ನೀನು? ಮೊದಲೇ ಮಗು ಕಾಣ್ತಿಲ್ಲ ಅನ್ನೋ ಭಯದಲ್ಲಿದ್ದೀನಿ. ಮಗು ಸಿಕ್ಕಿದ್ರೆ ನಾನೇ ಇಟ್ಕೋತೀನಿ ಅಂತ ಬೇಡ್ಕೋ, ಆಗ ಮಗು ಬರುತ್ತೆ ಅಂತ ಹೇಳ್ತಾ ಇದೆಯಲ್ಲ. ಮಗು ವಾಪಸ್ ಸಿಗ್ಬೇಕು ಅಂತ ನಾನು ಸುಳ್ಳು ಹರಕೆ ಕಟ್ಕೊಳ್ಳೋದಕ್ಕಾಗತ್ತಾ? ಹರಕೆ ಕಟ್ಕೋತೀನಿ, ಏನಂತ ಗೊತ್ತಾ? ಮಗು ವಾಪಸ್ ಸಿಗ್ಲಿ, ಜನನಿ ಮಡ್ಲು ಸೇರೋ ಹಾಗಾಗ್ಲಿ ಅಂತ. ನನ್ನ ಮಕ್ಕಳ ಆಸೆ ಈಡೇರ್ಬಿಟ್ರೆ ಅದು ಅವಳಿಗಾಗೋ ಮಹಾ ಮೋಸ, ದೊಡ್ಡ ಅನ್ಯಾಯ. ದೇವ್ರೇ, ನಾನೀಗ ಹರಕೆ ಕಟ್ಕೋತೀನಿ. ನಾನು ಕೇಳಿದ್ದನ್ನು ಮಾತ್ರ ಈಡೇರಿಸು ಸ್ವಾಮಿ. ವಕೀಲಮ್ಮನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಆ ಮಗು ನನ್ನ ಮಗಳದು ಅಂತ ಗೊತ್ತಾಗಬೇಕು. ನನ್ನ ಮಗಳ ಮಗುವಾಗಿ ಬೆಳಿಬೇಕು. ನನ್ನ ಮಗಳನ್ನೇ ಅಮ್ಮ ಅನ್ಬೇಕು. ದಯವಿಟ್ಟು ನನ್ನ ಬೇಡಿಕೆನ ಈಡೇರಿಸು ತಂದೆ. ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ನಿದ್ದೆ ಬರ್ತಿಲ್ವಾ? ಹೇಗೆ ನಿದ್ದೆ ಬರುತ್ತೆ ರಘು? ನಮ್ಮ ಮೊಮ್ಮಗು ಕಾಣೆಯಾಗಿದೆ. ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಗಲು ರಾತ್ರಿ ಹುಡುಕ್ತಾನೇ ಇದ್ದೀವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಪತ್ತೆ ಆಗಿಲ್ಲ. ಎಂಥ ವಿಚಿತ್ರದ ಸಂದಿಗ್ಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಎಂಥ ಸಂಕಟ ಇದು. ಹೇಗೆ ನಿದ್ದೆ ಬರುತ್ತೆ ರಘು? ದೇವ್ರೆ, ನಾನು ಹರಕೆ ಹೊತ್ಕೊಂಡಿದ್ದೀನಿ. ಹರಕೆ ಮರಕ್ಕೆ ನನ್ನ ಮಗಳು ಹೆತ್ತ ಮಗು ನನ್ನ ಮಗಳನ್ನೇ ಅಮ್ಮ ಅಂತ ಕರಿಬೇಕು ಅಂತ. ಆದರೆ ಆ ಮಗು ಜನನಿ ಮಡಲ್ ಸೇರಬೇಕು ಅಂತ ನನಗಿಂತ ಮೊದಲು ಪಾರ್ವತಿ ಹರಿಸ್ಕೊಂಡಿದ್ದಾಳೆ. ಅವಳು ಹೊತ್ತ ಹರಕೆ ಫಲಿಸ್ಬಿಟ್ರೆ ಬೇಡ. ದಯವಿಟ್ಟು ಹಾಗಾಗದೇ ಇರಲಿ ದೇವ್ರೆ. ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ.
ಯಾಕಮ್ಮ ಇದು ಬಂದೆ? ನಿದ್ದೆ ಬರಲಿಲ್ವಾ? ನಿನ್ನ ಜೊತೆ ಜೋರಾಗಿ ಮಾತಾಡಿದ್ನಲ್ಲ, ಪಾಪ ಪ್ರಜ್ಞೆ ಕಾಡ್ತಿತ್ತಪ್ಪ. ಅದು ಅಲ್ಲದೆ ಮಗು ಬೇರೆ ಕಾಣ್ತಿಲ್ವಲ್ಲ, ನಿದ್ದೆ ಹೇಗೆ ಬರುತ್ತೆ ಹೇಳು? ನೀನೇನೇ ಹೇಳಿದ್ರು ನಾನು ಒಳ್ಳೇದಕ್ಕೆ ಹೇಳಿರ್ತೀಯ. ಅಂಥದ್ರಲ್ಲಿ ನಾನು ನಿನ್ನ ಜೊತೆ ಆ ರೀತಿ ಜೋರಾಗಿ ಮಾತಾಡಬಾರ್ದಾಗಿತ್ತು. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಒಂದು ಮಾತಪ್ಪ, ಮಗು ಸಿಕ್ಕಿದ್ಮೇಲೆ ಮಗುನ ನೀನೇ ಉಳಿಸ್ಕೊ ಅಂತ ಮಾತ್ರ ಹೇಳ್ಬೇಡ. ಅದು ಜನನಿ ಮಗು, ಯಾವತ್ತಿದ್ರೂ ಜನನಿ ಹತ್ರನೇ ಇರಬೇಕು. ಒಂದ್ಸಲ ಮಗು ಕ್ಷೇಮವಾಗಿ ಮನೆಗೆ ವಾಪಸ್ ಬರಲಿ ಅಂತ ಹರಿಸು. ನಾನು ನಿನ್ನ ಹತ್ರ ಅಷ್ಟೇ ನಿರೀಕ್ಷೆ ಮಾಡೋದು. ಯಾಕೆ ಅಂದರೆ ಅಷ್ಟು ಚಿಕ್ಕ ಮಗುನ ತಾಯಿ ಕೈಯಲ್ಲಿ ಮಾತ್ರ ಸಂಭಾಳಿಸೋದಕ್ಕೆ ಸಾಧ್ಯ ಅಪ್ಪ. ಅಂದರೆ ಜನನಿಗೆ. ಪಾಪ ದೊಡ್ಡ ಯಜಮಾನರು ತಮ್ಮ ಮಗು ಅದು ಅಂತ ಗೊತ್ತಾದ ಖುಷಿಗೆ ನನ್ನ ಮಗಳ ಹತ್ರ ನಾನೇ ಇರ್ತೀನಿ ಅಂತ ಅಲ್ಲೇ ಉಳ್ಕೊಂಡ್ಬಿಟ್ರು. ಆದರೆ ಅವ್ರಿಗಾದರೂ ಅಷ್ಟು ಚಿಕ್ಕ ಮಗುನ ಸಂಭಾಳಿಸೋಕ್ಕಾಗುತ್ತೋ ಇಲ್ವೋ? ಅದು ಇಡೀ ರಾತ್ರಿ. ದೇವ್ರೇ, ಇಷ್ಟು ದಿನ ಮನೆ ಮಗು ಕಳೆದು ಹೋಗಿದೆ ಅನ್ನೋ ಟೆನ್ಷನ್ನು, ಮನೆ ಮಗುನ ಹುಡುಕೋ ಟೆನ್ಷನಲ್ಲಿ ನಿದ್ದೆನೇ ಬರ್ತಾ ಇರಲಿಲ್ಲ. ಆದರೆ ಇವತ್ತು ನಮ್ಮ ಮನೆ ಮಗು ನನ್ನ ಮಗು ಅಂತ ಗೊತ್ತಾಗಿದೆ. ನನ್ನ ಮಗಳು ಜೀವಂತವಾಗಿ ನನ್ನ ಕಣ್ಣು ಮುಂದೆ ಇದ್ದಾಳೆ. ಎಂಥ ನೆಮ್ಮದಿಗೆ ನನಗೂ ವಿಪರೀತ ನಿದ್ದೆ ಬರ್ತಾ ಇದೆ. ಆದರೆ ಮಗಳನ್ನ ಮಲಗಿಸ್ದೆ ನಾನು ಮಲಗೋದು ಸರಿಯಲ್ಲ. ಒಂದು ಸಣ್ಣ ಸೊಳ್ಳೆನೂ ಕಚ್ಚಬಾರ್ದು. ಹಾಗೆ ನನ್ನ ಮಗಳನ್ನ ಜೋಪಾನ ಮಾಡ್ತೀನಿ. ನಾನು ಮಲಗದೆ ನನ್ನ ಮಗಳಿಗೆ ಕಾವಲಾಗಿರ್ಬೋದು. ಆದರೆ ಮಧ್ಯರಾತ್ರಿ ಏನಾದರೂ ಎದ್ದು ಅಳಕ್ಕೆ ಶುರು ಮಾಡಿದ್ರೆ ಏನು ಮಾಡಲಿ? ನನಗೆ ಬರೋ ಜೋಗಳನೂ ಅಷ್ಟರಲ್ಲೇ ಇದೆ. ನನ್ನ ಜಾಗದಲ್ಲಿ ಅವಳಮ್ಮ ಇದ್ದಿದ್ರೆ ಅವಳಿಗೆ ಚೆನ್ನಾಗಿ ಜೋಗಳ ಹಾಡಿ ಮಲಗಿಸ್ತಾ ಇದ್ಲು. ಈಗಲೂ ನನ್ನ ಮಗಳಿಗೆ ಅವರಮ್ಮನ ಕೈಲೇ ಲಾಲಿ ಆಡ್ಸೋಣ. ಯಜಮಾನ್ರು, ಹಲೋ ಯಜಮಾನ್ರೆ, ಮಗು ಸಿಕ್ತಾ? ಮಗು ಸಿಕ್ತಾ? ಯಜಮಾನ್ರ, ನಾನು ಈಗಲೇ ಮಗು ಮುಖ ನೋಡಬೇಕು, ವಿಡಿಯೋ ಕಾಲ್ ಮಾಡಿ. ಸಿಕ್ತು ಅಂತ ನಾನೆಲ್ಲಿ ಹೇಳಿದೆ ಪಾರ್ವು? ಹಾಂ ಅಂತಿದ್ದಾಗೆ ನೀನೇ ಮಗು ಸಿಕ್ತು ಅಂತ ಅನ್ಕೊಂಡ್ಬಿಟ್ಟೆ. ಹಾಂ, ಅದೇ ಹುಡ್ಕಾಟದಲ್ಲಿ ನಾನು ಇದ್ದೀನಿ. ಮಗು ಇನ್ನೇನು ಸಿಗುತ್ತೆ ಅಂತ ಹೇಳೋದಕ್ಕೆ ಹೊರಟಿದ್ದೆ. ಹೌದಾ? ಅಂದರೆ ಮಗು ಬಗ್ಗೆ ಯಾವ ಸುಳಿವು ಸಿಗ್ಲಿಲ್ವಾ? ಸಿಗುತ್ತೆ ಪಾರು, ಭರವಸೆ ಇಟ್ಕೊಳ್ಳೋಣ. ಇವಾಗ ನಾನು ನಿನ್ನ ಯೋಗಕ್ಷೇಮ ವಿಚಾರಿಸೋಕೆ ಫೋನ್ ಮಾಡಿದ್ದು. ಊಟ ಮಾಡ್ತೀಯಾ? ನೀವು? ಪ್ರಸಾದ ತಿಂದೆ. ಪ್ರಸಾದನ? ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ? ಅಯ್ಯೋ, ಯಾವುದೋ ಬಿಡು ಪಾರು, ಇವಾಗ ಅದು ಮುಖ್ಯ ಅಲ್ಲ. ಪಾರು, ನನಗೆ ನಿದ್ದೆ ಅಲ್ಲದೆ ಕಣ್ಣೆಲ್ಲ ಕೆಂಪಗಾಗಿ ಹೋಗ್ಬಿಟ್ಟಿದ್ದೆ.
ನಿದ್ದೆನೇ ಬರ್ತಾ ಇಲ್ಲ. ಮಗು ಕಳ್ದು ಹೋಗಿರೋ ಚಿಂತೆಗೆ ನಿಮಗೂ ನಿದ್ದೆ ಬರ್ತಾ ಇಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ನನಗೆ ನಿದ್ದೆ ಬರ್ತಾ ಇದೆ ಪಾರು, ಆದರೆ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಮದುವೆಗಿಂತ ಮುಂಚೆ ನನಗೆ ಈ ಥರ ಆದಾಗ ಅಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಗೇ ಜಗಳ ಆಡ್ತಾ ಇದ್ರೆ ನನಗೆ ಹಾಗೆ ನಿದ್ದೆ ಹತ್ಬಿಡೋದು. ಆದರೆ ಈಗ ಅಮ್ಮ ಇರೋ ಮನಸ್ಥಿತಿಲಿ ನಾನು ಅವ್ರಿಗೆ ನನ್ನ ಕಷ್ಟ ಹೇಳ್ಕೊಂಡು ಜೋಗಳ ಹಾಡಿ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ? ನಾನು ನಿಮಗೆ ಜೋಗಳದ ಹಾಡು ಹಾಡ್ಲಾ? ಹಾಂ ಬರೋ, ಸೇಫ್ಟಿಗೆ ಯಾವುದಕ್ಕೂ ಅವಳು ಹಾಡ್ತಾ ಇರೋದನ್ನ ರೆಕಾರ್ಡ್ ಮಾಡೋಣ. ಪಾರು, ಅಳ್ತಾ ಇದೆಯಾ? ಲಾಲಿ ಹಾಡಿಸೋದ್ರಿಂದ ನೀನು ಅಳ್ತೀಯ ಅಂತ ಗೊತ್ತಾಗಿದ್ದಿದ್ರೆ ನನ್ನ ಹತ್ರ ಲಾಲಿ ಹಾಡಿಸ್ತಾನೆ ಇರಲಿಲ್ಲ ಪಾರು. ಪರವಾಗಿಲ್ಲ ಯಜಮಾನ್ರೆ, ನೀವಿದನ್ನು ಮನಸ್ಸಿಗೆ ತಗೋಬೇಡಿ. ಮಗು ಕಾಣೆ ಆದಾಗಿಂದ ಈ ಥರ ನಾನು ಎಷ್ಟು ಸಲ ಹತ್ಬಿಟ್ಟಿದ್ದೀನೋ ಏನೋ. ಆದರೆ ಇವತ್ತು ಜೋಗುಳ ಹಾಡಿದ್ದಕ್ಕೆ ನನಗೆ ಗೊತ್ತಿಲ್ಲದೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ನನ್ನ ಮಗುಗೆ ನಾನೇ ಲಾಲಿ ಹಾಡಿದ್ನೇನೋ ಅಂತ ಅನ್ನಿಸ್ತಾ ಇದೆ. ನಾನು ಆರಾಮಾಗೇ ಇದ್ದೀನಿ, ನೀವು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಪಾರು, ಗೊತ್ತಾಗಿದೆ, ಹೋಗಿ ಮಲ್ಕೋಮ್ಮ. ನೀನು ಹೋಗಿ ಮಲ್ಕೋಪ್ಪ. ನಿನಗೆ ನಿನ್ನ ಮಗು ಚಿಂತೆ ಆದರೆ ನನಗೆ ನನ್ನ ಮಗಳ ಚಿಂತೆ. ನೀನು ಮಲಗಿ ನಿದ್ದೆ ಮಾಡೋವರೆಗೂ ನನಗೂ ನಿದ್ದೆ ಬರಲ್ಲ. ಈಗ ನೀನು ಮಲಗ್ತೀಯೋ ಇಲ್ವೋ? ಪಾಪ ಅಪ್ಪ, ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀನಿ ಅಂದ್ಕೊಂಡು ಅವರು ನಿದ್ದೆ ಮಾಡ್ತಾ ಇದ್ದಾರೆ. ಈ ಥರ ಅವ್ರು ನಿದ್ದೆ ಮಾಡಿ ಎಷ್ಟು ರಾತ್ರಿಗಳಾದ್ವೋ ಏನೋ.
ಅವ್ರನ್ನ ಎಬ್ಸಿ ತೊಂದರೆ ಕೊಡೋದು ಬೇಡ. ನನಗೆ ಮಗು ಬಗ್ಗೆ ಬಂದಿರೋ ಅನುಮಾನನ ಈಗಲೇ ಅತ್ಯಮ್ಮಂಗೆ ಮಿಕ್ಕವ್ರಿಗೆಲ್ಲ ಹೋಗಿ ಹೇಳ್ತೀನಿ. ಅಖಿಲ 12:30 ಆಗ್ತಾ ಬಂತು. ರಾತ್ರಿ ಇಷ್ಟೊತ್ತಲ್ಲಿ ಯಾರು ಬರ್ತಾರೆ? ಪೊಲೀಸ್ ಇರ್ಬೋದಾ? ಇಲ್ಲ ಆದಿ ಬಂದಿದ್ದಾನ? ಅವನಿಗೆ ಮಗು ಸಿಕ್ಕಿರ್ಬೋದಾ? ಭಾರತಿ ಅಕ್ಕ, ನೀವಾ? ಪೊಲೀಸ್ನವರು ಇಲ್ಲ ಆದಿಭಾವನು ನಮ್ಮ ಮಗುನ ಕರ್ಕೊಂಡು ಬಂದ್ರು ಅಂತ ಅನ್ಕೊಂಡೆ. ನಾನು ಹಾಗೆ ಅನ್ಕೊಂಡೆ. ಪಾರ್ವತಿ, ಏನಮ್ಮ ಇಷ್ಟೊತ್ತಲ್ಲಿ? ಮಗು ಬಗ್ಗೆ ಒಂದು ಹೊಸ ವಿಷಯ ಗೊತ್ತಾಯ್ತು, ಅದಕ್ಕೆ ಬಂದೆ. ಮಗು ಬಗ್ಗೆ ವಿಷಯ ಗೊತ್ತಾಯ್ತಾ? ಏನಾಯ್ತು? ಏನಮ್ಮ, ಏನ್ ಗೊತ್ತಾಯ್ತು? ಮಗುನ ಕತ್ಕೊಂಡು ಹೋಗಿರೋದು ಅನುಷ್ಕಾ ಅಲ್ಲ. ಮತ್ತೆ ಇನ್ಯಾರು? ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅತ್ಯಮ್ಮ. ಆದ್ರೆ ಅನುಷ್ಕಾ ಅಂತೂ ಅಲ್ಲ. ಅನುಷ್ಕಾ ಅಲ್ಲ ಅಂತ ಅಷ್ಟು ಗ್ಯಾರಂಟಿಯಾಗಿ ಹೇಗೆ ಹೇಳ್ತೀರಾ ಅದಕ್ಕೆ? ಮಗು ಕಾಣೆ ಆದಾಗಿಂದ ನಡೆದಿರೋ ಎಲ್ಲ ವಿಷಯಗಳನ್ನೂ ಯೋಚಿಸ್ತಾ ಬಂದೆ. ಒಂದ್ ವೇಳೆ ಅನುಷ್ಕಾನೇ ಮಗುನ ಕತ್ಕೊಂಡು ಹೋಗಿದ್ದಿದ್ರೆ, ಅವಳ ಮಗುನ್ ನಮಗೆ ವಾಪಸ್ ಕೊಡೋ ಮಾತಾಡದೇ ಇದ್ರು, ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಮಗುನ ಕರ್ಕೊಂಡು ಹೋಗಿರೋದು ನಾನೇ ಅಂತ ಜಂಬದಿಂದ ಹೇಳಿ ನಾವೆಲ್ಲರೂ ಕಣ್ಣೀರು ಹಾಕೋ ಹಾಗೆ ಮಾಡ್ತಿದ್ಲು. ಇನ್ನೊಬ್ರು ಕಷ್ಟಪಡೋದನ್ನ ನೋಡಿದ್ರೆ ಖುಷಿ ಪಡೋ ಬುದ್ಧಿ ಅವಳ್ದು. ನಿಮ್ಮನೆಗೆ ಬಂದು ಮಗುನ ಕತ್ಕೊಂಡು ಹೋಗಿದ್ದೀನಿ, ಆದರೂ ನಿಮ್ಮ ಕೈಲಿ ಏನೂ ಮಾಡೋದಕ್ಕಾಗಲಿಲ್ಲ ಅಂತ ಫೋನ್ ಮಾಡಿ ಬೀಗಿರೋಳು. ಅಂಥದ್ರಲ್ಲಿ ಮಗು ಕಾಣೆ ಆಗಿ ದಿನಗಳೇ ಕಳೆದ್ವು. ಆದರೂ ಅವಳ ಕಡೆಯಿಂದ ನಮಗೆ ಒಂದು ಫೋನು ಬರಲಿಲ್ವಲ್ಲ. ಅಂದಮೇಲೆ ನನಗೆ ಯಾಕೋ ಇದು ಅನುಷ್ಕಾ ಕೆಲಸ ಅಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಅನುಷ್ಕಾ ಬಿಟ್ರೆ ನಮ್ಮನ್ನ ಕಂಡ್ರೆ ಆಗದಿರೋರು ಬೇರೆ ಯಾರಿದ್ದಾರೆ ಅದಕ್ಕೆ? ನಮಗಾಗದೇ ಇರೋರೇ ಈ ಕೆಲಸ ಮಾಡಿದ್ದಾರೆ ಅಂತ ನಾವು ತಪ್ಪು ಗ್ರಹಿಸ್ತಿರ್ಬೋದಾ? ಈ ಕುಟುಂಬದ ಹಿತಶತ್ರುಗಳು ಯಾರಾದರೂ ಈ ಕೆಲಸ ಮಾಡಿರ್ಬೋದಾ? ಹಿತಶತ್ರುಗಳ? ಹೌದು. ನಮ್ಮ ಕಣ್ಮುಂದೆ ಒಳ್ಳೆಯವರಾಗಿತ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕೋರು. ನನ್ಗನ್ಸಿದ್ದನ್ನೆಲ್ಲ ಯಜಮಾನ್ರ ಹತ್ರ ಹೇಳೋಣ ಅಂತ ಅನ್ಕೊಂಡೆ ಅತ್ಯಮ್ಮ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವರೇ ನನಗೆ ಫೋನ್ ಮಾಡಿದ್ರು. ಸರಿಯಾಗಿ ನಿದ್ದೆ ಇಲ್ಲದೆ ಕಣ್ಣೆಲ್ಲ ಉರಿತಿದೆ, ಕಣ್ಣು ಬಿಡೋದಕ್ಕೂ ಆಗ್ತಿಲ್ಲ ಅಂದರು. ಅದಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿದೆ, ಇಲ್ಲಿಗೆ ಓಡ್ ಬಂದೆ. ನಿಮ್ಮೆಲ್ರಿಗೂ ನನ್ನಿಂದ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆದರೆ ಎಷ್ಟು ಯೋಚನೆ ಮಾಡಿದ್ರು ಆ ಹಿತಶತ್ರುಗಳು ಯಾರು ಅನ್ನೋದು ಗೊತ್ತಾಗ್ತಿಲ್ವಲ್ಲಮ್ಮ. ನನಗೂ ಕೂಡ ಗೊತ್ತಾಗ್ತಿಲ್ಲ ಅದಕ್ಕೆ. ಈ ಕ್ಷಣಕ್ಕೆ ನಮ್ಗೆ ಯಾರಿಗೂ ತೋಚ್ತಾ ಇರ್ಬೋದು, ಆದರೆ ನೀವೆಲ್ಲರೂ ಯೋಚನೆ ಮಾಡಿ ನೋಡಿ, ಖಂಡಿತ ಗೊತ್ತಾಗ್ಬೋದು. ಹಾ ಪಾರ್ವತಿ, ಖಂಡಿತ ಎಲ್ಲರೂ ಯೋಚನೆ ಮಾಡ್ತೀವಿ. ಹಾಗೆ ಒಂದು ವೇಳೆ ಏನಾದರೂ ನಮಗೆ ಯಾರ ಮೇಲಾದರೂ ಡೌಟ್ ಬಂದರೆ ಖಂಡಿತ ನಿನಗೆ ತಿಳಿಸ್ತೀವಿ, ಪೊಲೀಸ್ನವ್ರಿಗೂ ಹೇಳ್ತೀವಿ. ಅದಕ್ಕೆ ತುಂಬ ಹೊತ್ತಾಗಿದೆ, ಬನ್ನಿ ಮನೆಯವ್ರಿಗೂ ಬಿಟ್ಟು ಬರ್ತೀನಿ. ಸರಿ ಪಾರ್ವತಿ, ದೇವ್ರ ಮೇಲೆ ಭಾರ ಹಾಕ್ಬಿಡಮ್ಮ. ನಾವು ಎಲ್ಲ ಅದೇ ಮಾಡ್ತಿರೋದು.
ಒಂದು ಸ್ವಲ್ಪ ಮಲ್ಕೊಂಡು ವಿಶ್ರಾಂತಿ ತಗೊಮ್ಮ. ಮತ್ತೆ ಮಗುನ ಇಂಥವ್ರಿಗೆ ತಗೊಂಡು ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಹೇಗೂ ಕಂಡು ಹಿಡಿಬೋದಾಗಿತ್ತು. ಆದ್ರೆ ಅದೇ ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಾ ಹೋಗ್ತಿದೆ. ಹೇಗತ್ತೆ ಮಗುನ ಹುಡ್ಕೋದು? ನಮ್ಮ ಮಗು ಯಾವಾಗ ನಮ್ಮ ಕೈಗೆ ಬಂದು ಸೇರುತ್ತೆ? ಜನನಿ, ಯೋಚನೆ ಮಾಡಬೇಡಮ್ಮ. ಆದಷ್ಟು ಬೇಗ ನಿನ್ನ ಮಗು ನಿನ್ನ ಕೈ ಸೇರುತ್ತೆ.